ಡೈಲಿ ಏನ್ ಮಾಡ್ತಿದ್ಯಾ, ಏನಾಗಿದೆ ನಿನಗ್ ನೀನೇ ಸುಳ್ಳು ಹೇಳ್ಕೊಳ್ತಿದ್ಯಾ, ನಿನಗ್ ನಿನ್ನಿಂದಾನೇ ಸೋಲಾಗ್ತಿದೆ, ಡೈಲಿ ಸೋಲ್ತಿದ್ಯಾ, ಪ್ರತಿದಿನ ಹಿಂದೆನೆ ಹೋಗ್ತಿದ್ಯಾ, ನಿನಗ್ ಗೊತ್ತಿದೆ ನಿನ್ನ ಪ್ರತಿದಿನ ವೇಸ್ಟ್ ಆಗ್ತಿದೆ ಅಂತ, ನಿನ್ಗೆ ಮರುವು ಜಾಸ್ತಿ ಆಗ್ತಿದೆ, ನಿನ್ನ ಲೈಫಲ್ಲಿ ನಿನ್ಗೆ ಯಾವುದು ಇಂಪಾರ್ಟೆಂಟ್ ಅನ್ನೋದು ಮರ್ತೋಗಿದೆ. ಈ ರೀತಿ ನಿನ್ನ ಲೈಫ್ ನಲ್ಲಿ ಆಗ್ಬಾರ್ದಿತ್ತು. ಬೇಡವಾದ ಕೆಲ್ಸನಲ್ಲಿ ನೀನ್ ಬ್ಯುಸಿ ಆದ್ರೆ ನಿನ್ನ ಅಟೆನ್ಷನ್ ಬೇರೆ ಕಡೆ ಇರುತ್ತೆ, ನಿನ್ನ ಫೋಕಸ್ ಇನ್ನೇನೋ ಆಗಿರುತ್ತೆ. ನೀನ್ ಇದೆಲ್ಲವನ್ನ ಈಗ್ಲೇ ನಿಲ್ಸ್ಬೇಕು. ಆಗಿದ್ದಾಗೋಯ್ತು, ಅಟ್ಲೀಸ್ಟ್ ಈಗಾದ್ರೂ ಶುರು ಮಾಡು. ಯಾವ ಫೋನ್ ನಲ್ಲಿ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೀನ್ ಮುಳುಗೋಗಿದ್ಯೋ ಅದೇ ಟೈಮ್ನ ನಿನ್ ಮೇಲೆ ನೀನು ಕೊಟ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿನ್ ಲೆವೆಲ್ಲೇ ಬೇರೆ ಇರೋದು. ಯಾವ ಚಾಟ್ ನಲ್ಲಿ ನೀನ್ ಟೈಮ್ನ ವೇಸ್ಟ್ ಮಾಡ್ತಿದ್ಯೋ, ದೊಡ್ಡ ದೊಡ್ಡ ಲೈನ್ಸ್ ನ ಟೆಕ್ಸ್ಟ್ ಮಾಡ್ತಾ ಓದ್ತಾ ಇರೋ ನೀನು ಅದನ್ನೇ ನಿನ್ನ ಬುಕ್ಸ್ ತೆಗೆದು ಓದಿದ್ರೆ ಬರ್ದಿದ್ರೆ ನಿನ್ನ ಲೈಫ್ ಇನ್ನು ಬೆಟರ್, ನಿನ್ನ ಓದೋ ಇನ್ನು ಬೆಸ್ಟ್ ಆಗಿರೋದು. ಓದೋ ವಯಸ್ಸು ಇದು, ಸಕ್ಸಸ್ಗೆ ದಾರಿ ತೋರ್ಸೋ ವಯಸ್ಸಿದು, ಇದು ಕಷ್ಟಪಡೋ ವಯಸ್ಸು. ಅಂತಹ ಏಜ್ನ ಬೇಡ್ದಿರೋ ವಿಚಾರಗಳಲ್ಲಿ ಕಳೀತಿದ್ಯಾ? ಇದು ಯಾವ ರೀತಿ ಜವಾಬ್ದಾರಿ? ಯಾವ ವ್ಯಕ್ತಿಗೆ ತನ್ನ ಲೈಫ್ ಮೇಲೆ ಕಂಟ್ರೋಲ್ ಇರಲ್ವೋ ಅವರನ್ನ ಯಾರ್ ಬೇಕಾದ್ರೂ ಸೋಲಿಸಬಹುದು. ಬೇರೆಯವ್ರು ಬಿಡಿ, ತಾನೇ ಕೆಳಗ್ ಬಿದ್ದೋಗ್ತಾನೆ. ನೀನ್ ಬೇಕಾದ್ರೆ ಇವೆಲ್ಲವನ್ನ ಕಂಟ್ರೋಲ್ ಮಾಡಬಹುದು, ನಿನ್ನನ್ನ ನೀನು ಬದಲಾಯಿಸ್ಕೊಳ್ಬಹುದು. ನೀನ್ ಬೇಕಾದ್ರೆ ಎಲ್ಲರನ್ನ ಹಿಂದೆ ಹಾಕಿ ನೀನ್ ಮುಂದೆ ಹೋಗ್ಬಹುದು. ನೀನ್ ಬೇಕಾದ್ರೆ ಪಡ್ಕೊಳ್ಬಹುದು ಯಾವುದನ್ನ ಆಸೆ ಪಡ್ತಿದ್ಯೋ ಅದನ್ನ. ಆದ್ರೆ ಇದೆಲ್ಲವನ್ನ ಪಡ್ಕೊಳ್ಳೋಕೆ ನಿನ್ನನ್ನ ನೀನು ಬದಲಾಯಿಸ್ಕೊಳ್ಬೇಕು. ಅದಕ್ಕೆ ನೀನ್ ನಿಜವಾಗ್ಲೂ ತಯಾರಾಗಿದ್ಯಾ? ಸೋಂಬೇರಿತನ ಬಿಡೋಕೆ ನೀನ್ ರೆಡಿ ಇದೀಯಾ? ನಿನ್ನನ್ನ ನೀನ್ ಕೇಳ್ಕೊ. ನಿನ್ನೊಳಗೆ ಒಂದು ಬೆಂಕಿ ಇದೆ, ಅದು ನೀನ್ ಇಷ್ಟ ಪಡೋದನ್ನ ಪಡ್ಕೊಳ್ಳೋ ಹಾಗೆ ಮಾಡೋ ಶಕ್ತಿ ಆ ಬೆಂಕಿಗೆ ಇದೆ. ಆದ್ರೆ ನೀನ್ ಅದನ್ನ ಮರ್ತು ಬದುಕ್ತಿದ್ಯಾ. ಆ ಬೆಂಕಿ ಉರಿಯೋದು ನೀನ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ, ನಿನ್ ಮೇಲೆ ನಿನ್ಗೆ ಕಂಟ್ರೋಲ್ ಇದ್ರೆ ಮಾತ್ರ. ನಿನ್ಗೆ ಗೊತ್ತಿಲ್ದೆ ಪ್ರತಿದಿನ ಹೇಗ್ ವೇಸ್ಟ್ ಆಗ್ತಿದೆ ಅಂತ ನಿನ್ಗೆ ಗೊತ್ತಾಗ್ತಿಲ್ಲ. ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಹೇಗ್ ಮರ್ತೋಗಿದ್ಯಾ? ನಿನ್ ಬಗ್ಗೆ ನೀನ್ ಯೋಚ್ಸು. ಈಗಿರೋ ಇದೇ ಪರಿಸ್ಥಿತಿ ಮುಂದೆ ಬರ್ದ್ರೆ ಏನ್ ಮಾಡ್ತೀಯಾ? ಈಗ ನೀನ್ ಸೀರಿಯಸ್ ಆಗಿಲ್ಲ ಅಂದ್ರೆ ಹೇಗೆ ಮತ್ಯಾವಾಗ? ಇದು ನೀನು ಯೋಚಿಸ್ಬೇಕಾಗಿರೋ ಟೈಮ್ ಅಂಡ್ ಸಿಚುವೇಶನ್. ನೀನ್ ನಿನ್ನ ಪರಿಸ್ಥಿತಿನ ನಿನ್ನನ್ನ ನೀನು ಬದಲಾಯಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಇದೇ ಬೆಸ್ಟ್ ಟೈಮ್. ಟೈಮ್ ಆಗೋದ್ಮೇಲೆ ಯೋಚಿಸೋಕ್ಕಿಂತ ಈಗ ಟೈಮ್ ಇದೆ. ಈಗ್ಲೇ ಯೋಚಿಸಿ ಸರಿಯಾದ ನಿರ್ಧಾರ ತಗೋ.